ಮಧ್ಯ ವಿಜಯ್ ಮುಖ್ಯಮಂತ್ರಿಯನ್ನ ಇವರು ಕರೆದಿದ್ದಾರೆ. ಇವರು ಕರಿ ಅಂತ ಹೇಳಿದವರು ಯಾರು? ಒಂದು ಸಾಮಾನ್ಯವಾಗಿ ನಡವಳಿಕೆ ಇರುವುದು, ವಿತರಣಾ ಸಮಿತಿಯಿಂದ ಫೇಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ ಹಂಚಿಕೊಳ್ಳೋದಾದ್ರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದ್ರೆ, ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರಬೇಕು. ಇಲ್ಲದೆ ಇವರು ಸೇರಕ್ಕೆ ಆಗಲ್ಲ. ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮಿತಿಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ಬರು ಹೀರೋಗಳಾಗೋಣ ಅಂತೇಳಿ ಒಟ್ಟಿಗೆ ತೀರ್ಮಾನ ಮಾಡಿಬಿಟ್ಟು ಅವರು ನಮಗೆ ನೀರು, ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ದರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಅವ್ರು ಹೇಳಿದ್ರೆ ಅಂತ ನಾವು ಹೇಳೋದು, ಹೇಳ್ತಾ ಇರುತ್ತೆ ಯಾರು ಗೊತ್ತು ಇಲ್ಲ. ಈ ದೃಷ್ಟಿಯಲ್ಲಿ ಇದುವರೆಗೂ ಅಜೆಂಡಾ ಇರಲಿಲ್ಲ. ಏನು ತಮಿಳುನಾಡು ಮುಖ್ಯಮಂತ್ರಿ ನೀವು ಏನಂತ ಮಾತಾಡ್ತಾ ಇದ್ದೀರಿ? ಅಜೆಂಡಾ ಏನು ಇರಲಿಲ್ಲ. ವಿರೋಧ ಪಕ್ಷಗಳ ಸಭೆಯನ್ನು ಕರೆದಿದ್ದೀರಿ. ಇದು ಬಹಳ ಗಂಭೀರವಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಸುಮಾರು 50-60 ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ವಿರೋಧ ಪಕ್ಷಗಳ ಸಭೆಯನ್ನು ಕರೆದಾಗ ಸರ್ಕಾರ, ಚುನಾಯಿತ ವಿರೋಧ ಪಕ್ಷಗಳು, ಚುನಾಯಿತ ಆಗದೇ ಇರ್ತಕ್ಕಂಥವು, ಹೊರಗಡೆ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ರೈಟ್ ಇಬ್ಬರು ಅವರನ್ನ, ರೈತ ಸಂಘದವ್ರನ್ನ, ಕನ್ನಡ ಚಳುವಳಿಯವ್ರನ್ನ ಎಲ್ಲರನ್ನೂ ಕರೆದು ಆಗ ಅದಕ್ಕೆ ವಿರೋಧ ಪಕ್ಷದ ಸಭೆ ಅಂತಿತ್ತು. ಇದೇನಿದ್ರು ಬಿಜೆಪಿ ಕಾಂಗ್ರೆಸ್ ಸಭೆ, ವಿರೋಧ ಪಕ್ಷ ಅಲ್ಲ. ಬಿಜೆಪಿ JDS ಕಾಂಗ್ರೆಸ್. ನೀವು ಕನ್ನಡ ಪರ ಸಂಘಟನೆಗಳು ಕರೀಲಿಲ್ಲ, ರೈತ ಸಂಘಟನೆಗಳು ಕರೀಲಿಲ್ಲ, ಯಾವುದು ನೀರಾವರಿ ತಜ್ಞರನ್ನು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡೋದು ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಹಾಲ್ಕೊಂಡು ಹೊರಟ್ಬಿಟ್ರೆ ಇದು ವಿರೋಧ ಪಕ್ಷ ಆಗಕ್ಕೆ ಸಾಧ್ಯನಾ? ಖಂಡಿತ ಇದು ವಿರೋಧ ಪಕ್ಷ ಸಭೆಯಲ್ಲ. ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ರೈತರು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ 2 ಮತ್ತು ಸಾರಿಗೆ ಸಂಸ್ಥೆ, ಈ ತರ ಅನೇಕ ಹೋರಾಟಗಳು ಅವರೇನು ಬಂದರೆ ನಿಮ್ಗೇನು ಮಾಡೋದು ಕೇಳ್ತಾ ಇದ್ರು, ನಿಮ್ಮ ಸಮಸ್ಯೆ ಏನು ಅಂತೇಳಿ. ಮತ್ತು ಬಹುಮುಖ್ಯವಾಗಿ ಮಂಡ್ಯ ರೈತರು, ಉತ್ತರ ಕನ್ನಡ ಎಲ್ಲರೂ ಕರಿಬೇಕಾಗಿತ್ತು. ಇಲ್ಲದಿದ್ರೆ ನಿಮ್ಮ ವಿರೋಧ ಪಕ್ಷ ಸಭೆ ಕರಿಬಾರ್ದು. ನಿಮಗೆ ನಿಜವಾಗ್ಲೂ ನೀವು ಕರೆಯದಿದ್ರೆ ತುರ್ತು ಶಾಸನ ಸಭೆ ಕರಿಬೇಕಾಗಿತ್ತು. ತುರ್ತು ಶಾಸನ ಸಭೆಯನ್ನ ನೀವು ಕರೆದು 2 ದಿನದಲ್ಲಿ ತೀವ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು.